Your all fam, Jai Shri Ram. Welcome back to another video. ಇವತ್ತು ನಾವು ಇದೀವಿ ಮೋಂಟ್ರಾ ಎಲೆಕ್ಟ್ರಿಕಲ್ 3 ವೀಲರ್ ಶೋರೂಮ್ ಹತ್ರ. ಏನಪ್ಪಾ ಅಂದ್ರೆ ಹೊಸದಾಗಿ ಗಾಡಿ ಲಾಂಚ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಈಗಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ಎಲ್ಲಿ ನೋಡಿದ್ರು ಫುಲ್ ಎಲೆಕ್ಟ್ರಿಕ್ ಆಗೋಗಿದೆ. ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕಲ್ ಗಾಡಿ, ಎಲೆಕ್ಟ್ರಿಕಲ್ ಬೈಕ್, ಸೊ ಅದೇ ತರ ಎಲೆಕ್ಟ್ರಿಕಲ್ ಆಟೋ. ಆಲ್ರೆಡಿ ನೀವು ನೋಡ್ಬಿಟ್ಟಿದ್ರೆ ಬೇರೆ ಬೇರೆ ಕಂಪ್ನಿದು. ಈ ಕಂಪ್ನಿ ಏನಪ್ಪ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ನಿಮ್ಗೆ ಗೊತ್ತಿದ್ದಂಗೆ ಇವಾಗ ಗೊತ್ತು ಏನಾಗ್ತಿದೆ ಅಂತ. ಪೆಟ್ರೋಲ್ ಪ್ರೈಸ್ ದಿನ ದಿನ ಜಾಸ್ತಿ ಆಗ್ತಾರೆ, CNG ಜಾಸ್ತಿ ಆಗ್ತಾರೆ. ಇವೆರಡೂ ನೋಡ್ಕೊಂಡು ನಾವು ದುಡಿಯಕ್ಕಾಗಲ್ಲ. ಅದಕ್ಕೋಸ್ಕರ ಎಲೆಕ್ಟ್ರಿಕಲ್ ಗಾಡಿ ತಗೊಬೇಕು. ಅದ್ರಲ್ಲಿ ಹೇಳ್ಬೋದು ಸರ್ ಎಲೆಕ್ಟ್ರಿಕಲ್ ಗಾಡಿ ಜಾಸ್ತಿ ರೇಟ್ ಆಗುತ್ತಲ್ವಾ ಅಂತ. ಅದಕ್ಕೋಸ್ಕರ ವಿದ್ಯುತ್ ಅನ್ನೋ ಒಂದು ಕಂಪ್ನಿ ನಿಮ್ಗೋಸ್ಕರ ಒಂದು ಆಫರ್ ತಂದಿದೆ. ನಿಮ್ಗೆ ಮೇನ್ ಆಫರ್ ಏನಪ್ಪಾ ಅಂದ್ರೆ ವಿದ್ಯುತ್ ಕಂಪ್ನಿ ಒಂದು ದೊಡ್ಡ ಆಫರ್ ಕೊಡ್ತಿದ್ರು. ಆ ಆಫರ್ ಏನಪ್ಪಾ ಅಂದ್ರೆ ಗಾಡಿ ಪ್ರೈಸ್ ಅಲ್ಲಿ ನೀವು ಬರೀ 60% ಗಾಡಿ ಪ್ರೈಸ್ ಕೊಡ್ಬೇಕಷ್ಟೇ, ಮಿಕ್ಕಿದ 40% ವಿದ್ಯುತ್ ಅವ್ರು ಹಾಕೊಂತಾರೆ. ಅದ್ ಏನಪ್ಪಾ ಅಂದ್ರೆ ನಿಮ್ ಗಾಡಿ ಪ್ರೈಸ್ ಈಗ 3,80,000 ಹೆಚ್ಚು ಕಮ್ಮಿ ಬರ್ತದೆ. ಅದ್ರಲ್ಲಿ ನೀವು ಬರೀ 60% ಮಾತ್ರ ಗಾಡಿ ಕಟ್ಟಬೇಕು. ಆ 60% ಅಲ್ಲಿ ನಿಮ್ಗೆ ಡೌನ್ ಪೇಮೆಂಟ್ EMI ಬರುತ್ತೆ. ಮಿಕ್ಕಿದ 40% ಶೋರೂಮ್ ಅವ್ರಿಗೆ ವಿದ್ಯುತ್ ಅನ್ನೋರು ಕಂಪ್ನಿಯವ್ರು ಕೊಡ್ತಾರೆ. ಅವ್ರದ್ದೇನಪ್ಪ ಪ್ಲಾನ್ ಅಂದ್ರೆ 40% ಬ್ಯಾಟ್ರಿ ಖರ್ಚು ಬರ್ತಲ್ಲ, ಆ ಬ್ಯಾಟ್ರಿ ಖರ್ಚು ಅವ್ರು ನೋಡ್ಕೊಂತಾರೆ. ನೀವು ಮಂತ್ಲಿ ಬ್ಯಾಟ್ರಿ ರೆಂಟಲ್ಸ್ ಕೊಡ್ಬೇಕಾಗ್ತದೆ. ನಿಮ್ಗೆ ಏನೋ ಡೌಟ್ಸ್ ಜಾಸ್ತಿ ಇದೆ, ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಕಾಲ್ ಮಾಡಿ, ಇಲ್ಲ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ವೆಬ್ಸೈಟ್ ಹೋಗಿ ವಿಸಿಟ್ ಮಾಡ್ರಿ. ಟೈಮ್ ಆದ್ಮೇಲೆ ಬ್ಯಾಟ್ರಿ ಲೈಫ್ ಆಗೋಯ್ತು ಅನ್ಕೊಳ್ಳಿ, ಅವ್ರು ಹೊಸ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ವಿತ್ ಫ್ರೀ ಆಫ್ ಕಾಸ್ಟ್, ₹1 ಖರ್ಚು ಇಲ್ಲ. ಎಲ್ಲ ವಿದ್ಯುತ್ ಕಂಪ್ನಿಯವರು ನೋಡ್ಕೊಂತಾರೆ. ಫೀಚರ್ ಬಂದ್ಬಿಟ್ಟು ಏರೋಡೈನಾಮಿಕ್ಸ್. ಇನ್ನು ಫ್ಲೈಟ್ಸ್ ಇರುತ್ತೆ ಚೂಪ್ ಆಗಿರುತ್ತೆ ಮುಂದೆ, ಅದೇ ತರ ಇದು ನೋಡಿ. ಈ ತರ ಏರೋಡೈನಾಮಿಕ್, ವಿಂಡ್ ಬ್ಲಾಸ್ಟ್ ಜಾಸ್ತಿ ಆಗ್ತಿದ್ದಂಗೆ ನೋಡ್ಕೊಂತದೆ. ಗಾಡಿನೂ ಪಿಕಪ್ ಇರ್ತದೆ. ಫ್ಲಾಟ್ ಇದ್ರೆ ಏರ್ ರೆಸಿಸ್ಟ್ ಮಾಡ್ತಾರೆ. ಇದಾದ್ರೆ ಏರೋಡೈನಾಮಿಕ್ ಇದೆ, ಸೊ ಆರಾಮಾಗಿ ಓಡಾಡ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನೋಡ್ಬೋದು ಎಷ್ಟು ದೊಡ್ಡದ ವಿಂಡ್ಶೀಲ್ಡ್ ಇದೆ. ಫುಲ್ ಪ್ರಪಂಚನೇ ಕಾಣಿಸ್ಬಿಡ್ತದೆ. ಬನ್ನಿ ಒಳಗಿದೆ ತೋರಿಸಿ ಹೆಂಗಿದೆ ಅಂತ. ಬಾ ಕುತ್ಕೊಂಡ್ರೆ ಆರಾಮಾಗಿ ಬೆಂಗಳೂರೆಲ್ಲ ಕಾಣಿಸ್ಬಿಡ್ತದೆ. ಅಷ್ಟು ದೊಡ್ಡ ವಿಂಡ್ಶೀಲ್ಡ್ ಇದೆ. ಯಾವ ಆಟೋದಲ್ಲೂ ಇಲ್ಲ ಅನ್ಸುತ್ತೆ ಇಷ್ಟು ದೊಡ್ಡ ವಿಂಡ್ಶೀಲ್ಡ್. ಮತ್ತೆ ಇದ್ರಲ್ಲಿ ನೋಡ್ಬೋದು ಎರಡು ಸೈಡ್ ಬ್ಲಾಕ್ ಸ್ಮೋಕ್ ಹೆಡ್ಲೈಟ್ಸ್ ಬರ್ತದೆ. ಕಾರ್ ತರ ಇರ್ತದೆ. ಎರಡು ಸೈಡ್ ನೋಡ್ಬೋದು ನೀವು. ಮತ್ತೆ ಬ್ಯಾಕ್ ಸೈಡ್ ಫುಲ್ LED, ಆಲೋಜನ್ ಬಲ್ಪ್ ಎಲ್ಲ ಫುಲ್ LED, ಬ್ರೇಕ್ ಲೈಟು, ಮತ್ತೆ ಹಿಂದೆ ರಿವರ್ಸ್ ಲೈಟು, 4 ಇಂಡಿಕೇಟರ್ ಎಲ್ಲ ಒಂದರಲ್ಲೇ ಬಂದಿರ್ತದೆ. ಸೇಮ್ ಈ ಕಾರ್ಗಳೆಲ್ಲ ನೋಡಿರ್ತಾರಲ್ಲ, ಕಾರ್ ತರನೇ ಇದೆ ಸೇಮ್ ಬ್ಯಾಕ್ ಸೈಡ್. ಬ್ಯಾಕ್ ಸೈಡ್ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ನಮ್ ಗಾಡಿ ಆನ್ ಇಲ್ಲ ಅಂದ್ರೂ ಮನೆಗೆ ಹತ್ರ ನಿಲ್ಸಿದಾಗ ರಿಫ್ಲೆಕ್ಟ್ ಆಗಲಿ ಅಂತ. ಎಲ್ಲ ಗಾಡಿಗಳು ಇರ್ತದೆ. ಇದರಲ್ಲೂ 2 ಕೊಟ್ಟಿದ್ದಾರೆ, ಇಲ್ಲೊಂದು. ಮತ್ತೆ ನಾರ್ಮಲ್ ನಂಬರ್ ಪ್ಲೇಟ್ಗೆ ಲೈಟ್ ಹಿಂದೆ ಕಾಣಿಸ್ಲಿ ಅಂತ. ಮತ್ತೆ 2 ರಬ್ಬರ್ಸ್ ಕೊಟ್ಟಿದ್ದಾರೆ. ಇದೇನಪ್ಪ ಯೂಸ್ ಅಂದ್ರೆ ನಾವು ರಿವರ್ಸ್ ಆಗ್ತಾ ಇರ್ತೀವಿ ಮನೆಗಳ ಹತ್ರ ಎಲ್ಲ, ಗಾಡಿ ಇರ್ತದೆ, ಕಾಂಪೌಂಡ್ ಇರ್ತದೆ, ನಮ್ಗೆ ಗೊತ್ತಾಗಲ್ಲ ರಿವರ್ಸ್ ಏನಾಗ್ತಿದೆ ಏನೋ ಅಂತ. ಒಂದ್ ಟೈಮ್ ನೋಡ್ತೀವಿ, ಒಂದ್ ಟೈಮ್ ನೋಡಲ್ಲ. ಬಟ್ ಇದೇನಾಗುತ್ತೆ, ಇಂಪ್ಯಾಕ್ಟ್ ತಗೊಂತಾರೆ. ರಬ್ಬರ್ ಅಲ್ಲ, ರಬ್ಬರ್ ಸ್ಕ್ವೀಸ್ ಆದಂಗೆ ಆಗುತ್ತೆ, ಇಂಪ್ಯಾಕ್ಟ್ ತಗೊಂತದೆ, ಗಾಡಿಗೆ ಏನೋ ಸ್ಕ್ರಾಚ್ ಆಗಿದಂಗೆ ಇರ್ತದೆ. ಜಸ್ಟ್ ನೀವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ರೆ ಹಾಕ್ಸ್ಕೊಬೋದು ಬಂಪರ್. ಮತ್ತೆ ಡ್ರೈವರ್ ಸೀಟ್ ಹತ್ರ ನೋಡ್ಬೋದು ಸ್ಪೇಸ್ ಎಷ್ಟಿದೆ ಅಂತ, ಆರಾಮಾಗಿ ಕುತ್ಕೊಬೋದು. ಎಷ್ಟಿದೆ ಸ್ಪೇಸ್. ನಾರ್ಮಲ್ ಬೇರೆ ಆಟ ಆದ್ರೆ ಸ್ವಲ್ಪ ಅಗಲ ಮಾಡ್ತೀವಿ, ಇದನ್ನ ಹಾಕೊಂಡು ಹೋಗೋದು. ಹಳ್ಳಿ ತರ ಸಿಟಿಯಾಗಾದ್ರೆ ಮಸ್ತ್ ಕಂಫರ್ಟಬಲ್ ಆಗಿರ್ಬೋದು. ಹಿಂದೆ ನೋಡ್ಬೋದು ನಾರ್ಮಲ್ ಆಟೋ ಬಂದ್ರೆ ಇಲ್ಲಿಗೆ ಲಾಸ್ಟ್ ಬರ್ತದೆ, ನೋಡಿರ್ತೀನಿ ನೀವು. ಹಿಂದೆ ಅಡ್ರೆಸ್ ಎಲ್ಲ ಇರಲ್ಲ. ಇದು ನೋಡಿ ಆರಾಮಾಗಿ ಕುತ್ಕೊಂಡು ಅಡ್ರೆಸ್ ಆರಾಮಾಗಿ ಇಟ್ಕೊಬೋದು. ಸೇಮ್ ಕಾರ್ ಫೀಲ್ ಇರ್ತದೆ. ಇನ್ನೂ ಕಂಫರ್ಟ್ ಬೇಕು ಅಂದ್ರೆ ಇಲ್ಲೊಂದು ಸ್ಪಾಂಜ್ ತರ ಬರೋದು, ಹಾಕ್ಸ್ಕೊಂಡ್ಬಿಟ್ಟು ಕಾರಲ್ಲಿ ಹಾಕ್ಸ್ಕೊಂಡು ಆರಾಮಾಗಿ ರೆಸ್ಟ್ ತಗೊಂಡು. ಟ್ರಾಫಿಕ್ ಅಲ್ವಾ ಮೇನ್ ನಮ್ಗೆ ಕಂಫರ್ಟ್ ನೋಡ್ಬೇಕಾಗಿದ್ದಾರೆ. ಕಂಫರ್ಟ್ ಸಕ್ಕತ್ತಾಗಿದೆ. ಮತ್ತೆ ಬ್ಯಾಕ್ ಸೈಡ್ ಪ್ಯಾಸೆಂಜರ್ ಸೇಫ್ಟಿ ನೋಡಿದ್ರೆ 2 ಸೈಡ್ 2 ಡೋರು ಇರ್ತದೆ. ಕಂಪಲ್ಸರಿ ಫಿಟೆಡ್ ಬರ್ತದೆ. ನಿಮ್ಗೆ ಎಕ್ಸ್ಟ್ರಾ ಡೋರ್ ಹಾಕ್ಸೋ ಅವಶ್ಯಕತೆ ಇರಲ್ಲ. ಪ್ಲಸ್ ಫುಲ್ಲಿ ಮೆಟಲ್ ಫೈಬರ್ ತರ ಆದ್ರೆ ಎಲ್ಲ ಟಚ್ ಆದ ಕಟ್ ಆಗ್ಬೋದು. ಫುಲ್ ಮೆಟಲ್ ಪ್ಲಸ್ ಲಾಕ್ಸ್ ಎಲ್ಲ ಇರ್ತದೆ. ಆರಾಮಾಗಿ ಲಾಕ್ ಮಾಡ್ಕೊಬೋದು ನೀವು. ಮೇನ್ ಕಸ್ಟಮರ್ ಸೇಫ್ಟಿ ಇರ್ತದೆ. ಪ್ಲಸ್ 4 ಜನ ಆರಾಮಾಗಿ ಕುತ್ಕೊಬೋದು. 3 ಜನ ಪಾಸಿಂಗ್ ಇದೆ, 4 ಜನ ಆರಾಮಾಗಿ ಕುತ್ಕೊಬೋದು. ಸಣ್ಣ ಇರೋದು, ದಪ್ಪ ಇದೆ 3 ಜನ ಅಷ್ಟೇ. ಪ್ಲಸ್ ಕಂಫರ್ಟ್ ಇರ್ತದೆ, ಸ್ಪೇಸಿಯಸ್ ಇರ್ತದೆ. ಮತ್ತೆ ನೋಡಿ ಈ ಸೈಡ್ ಡೋರ್ ಡೋರ್ ಇದೆ. ನಾವು ಕಸ್ಟಮರ್ ಕೂಳ್ಸ್ಕೊಂಡು ಹೋಗಿಲ್ಲ, ಸಣ್ಣ ಪುಟ್ಟ ಗೂಡ್ಸ್ ಇದೆ, ಬಾಕ್ಸಸ್ ಇದೆ ಅಂತದ್ ಹಾಕೊಂಡು ಹೋಗ್ಬೇಕಂದ್ರೆ ಅದಕ್ಕೂ ಬೇಜಾನ್ ಆಪ್ಷನ್ ಇದೆ. ಅದ್ರಲ್ಲಿ ಒಂದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ಬೋದು, ಇವಾಗ ನಾರ್ಮಲ್ ಆಗಿ ಸೀಟಾಗಿ ಕುತ್ಕೊಂಡಿದ್ವಿ. ಈಗ ನಮ್ಗೆ ಏನೋ ಲೋಡ್ ಹಾಕೊಬೇಕು ಅನ್ನೋ ಟೈಮಲ್ಲಿ ಜಸ್ಟ್ ಇಲ್ಲಿ ಬಂದು ನೋಡಿ, ಇದು ತೆಗೆದ್ರೆ ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ. ಫುಲ್ ಸ್ಪೇಸ್ ಇದೆ. ಅದ್ರ ಜೊತೆ ಇನ್ನೇನು ಡೋರ್ ಇದೆ, ಹಂಗೆ ತೋರಿಸ್ತೀನಿ ನಿಮ್ಗೆ.
ಅದ್ರ ಜೊತೆ ಬ್ಯಾಕ್ ಸೈಡ್ ಇದು ಓಪನ್ ಮಾಡಿದ್ರೆ, ಲಾಕ್ಸ್ ಓಪನ್ ಮಾಡಿದ್ರೆ ಆರಾಮಾಗಿ ನೋಡಿ ಫುಲ್ ಓಪನ್ ಆಗೋಗುತ್ತೆ. ಹತ್ತತ್ರ 350 400 kg ಆರಾಮಾಗಿ ಹಾಕೊಂಡು ಹೋಗ್ಬೋದು ವಿತೌಟ್ ಎನಿ ಪ್ರಾಬ್ಲಮ್. ಪ್ಲಸ್ ಈ ತರ ಬಾಕ್ಸ್ ಆರಾಮಾಗಿ ಜೋಡಿಸ್ಕೊಂಡು ಹೋಗ್ಬೋದು ನೋಡಿ. ಇದು ಚಾರ್ಜಿಂಗ್ ಬಾಕ್ಸ್ ಅವ್ರು ಕೊಟ್ಟರು, ಬಟ್ ನೀವು ಲೋಡ್ ಹಾಕೊಂಡು ಹೋಗ್ಬೇಕಂದ್ರೆ ಆರಾಮಾಗಿ ಈ ಹೈಟ್ ವರ್ಗೂ ಹಾಕೊಂಡು ಹೋಗ್ಬೋದು, 400 kg ವರೆಗೂ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಆಟೋ ಅಂದ್ರೆ ಮೇನ್ ಪ್ರಾಬ್ಲಮ್ ಬರೋದು ಫ್ರಂಟ್ ವೀಲ್ ಸಸ್ಪೆನ್ಷನ್. ಜಾಸ್ತಿ ಹಳ್ದಾಗ ಇಳಿಸಿದ ತಕ್ಷಣ ರಿಮ್ ಬೆಂಡ್ ಆಯ್ತು, ಸಸ್ಪೆನ್ಷನ್ ಕಟ್ ಆಯ್ತು, ಈ ತರ ಜಾಸ್ತಿ ಕೇಳಿರ್ತೀರ. ಬಟ್ ಇದರಲ್ಲಿ ಡ್ಯೂಯಲ್ ಸಸ್ಪೆನ್ಷನ್ ಅಂದ್ರೆ 2 ಸಸ್ಪೆನ್ಷನ್ ಬರುತ್ತೆ ನೋಡ್ಬೋದು ಇಲ್ಲಿ, 1 2. ಎಷ್ಟೇ ಹಳ್ದಾಗ ಇಳಿಸಿದ್ರು ನಿಮ್ಗೆ ಮೇನ್ ಸಸ್ಪೆನ್ಷನ್ ಪ್ರಾಬ್ಲಮ್ ಬರಲ್ಲ. ಪ್ಲಸ್ ಅದ್ರ ಜೊತೆ ಟೈರು MRF ಟೈರ್ ಕ್ವಾಲಿಟಿ ಗೊತ್ತಿರ್ತದೆ. ಮತ್ತೆ ಮುಂದೆ ಮಾರುತಿ 800 ಡ್ರಮ್ ಸಿಸ್ಟಮ್ ಬರ್ತಲ್ಲ, ಅದೇ ಬಂದಿರೋದು ನೋಡ್ಬೋದು ಇಲ್ಲಿ. ಮಾರುತಿ 800 ಡ್ರಮ್ ಸಿಸ್ಟಮ್ ಏನಿರುತ್ತೆ ಅದೇ ಸಖತ್ ಡ್ಯೂರಬಿಲಿಟಿ ಬರುತ್ತೆ. ಮತ್ತೆ ನೋಡ್ಬೋದು ನಮ್ಮ ಮಿರರ್ ಎಷ್ಟು ವೈಡ್ ಆಂಗಲ್ ಇದೆ ಅಂತ. ಆರಾಮಾಗಿ ಹಿಂದೆ 2-3 ಗಾಡಿ ನೀಟಾಗಿ ಕಾಣಿಸ್ತದೆ. ನಾರ್ಮಲ್ ಆಟೋಗಳಲ್ಲಿ ಚಿಕ್ಕದಾಗಿ ಬರುತ್ತೆ, ಸೊ ನಿಮ್ಗೆ ಅಷ್ಟು ವಿಸಿಬಿಲಿಟಿ ಇರಲ್ಲ. ಇದ್ರಲ್ಲಿ ವೈಡ್ ಮಿರರ್ಸ್ ಕೊಟ್ಟಿದ್ದಾರೆ, 2 ಸೈಡ್ ಇದೆ, ಆರಾಮಾಗಿ ನೋಡ್ಬೋದು. ಮತ್ತೆ ಇದರಲ್ಲಿ ಹಿಂದೆ ಮಾತ್ರ ಅಲ್ಲ, ಫ್ರಂಟ್ ಡೋರ್ ಬರ್ತದೆ, ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಲೆಕ್ಕ ಬರ್ತದೆ. ನಿಮಗೆ ಬೇಕಾದ್ರೆ ಕಂಪಲ್ಸರಿ ಇಲ್ಲ, ಬೇಕಾದ್ರೆ ನೀವು ಎಕ್ಸ್ಟ್ರಾ ಅಡಿಷನಲ್ ಆಕ್ಸೆಸರೀಸ್ ಹಾಕ್ಸ್ಕೊಬಹುದು. ಇದು ಡೋರ್ ಬರ್ತದೆ, ಹಾಕ್ಸ್ಕೊಬಹುದು ನೀವು. ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ನಮಗೆ ಕ್ಲಚ್ ಬರಲ್ಲ. ಆರಾಮಾಗಿ ನಿಮ್ಗೆ ಲೆಫ್ಟ್ ಹ್ಯಾಂಡ್ಗೆ ಪ್ರೆಷರ್ ಬಿಡಲ್ಲ. ನಾರ್ಮಲ್ ಆಗಿ ಗೇರ್ ಹಾಕ್ಬೇಕಂದ್ರೆ ಕ್ಲಚ್ ಇಟ್ಕೊಂಡು ಸಖತ್ ಕಷ್ಟ ಬೀಳ್ಬೇಕು. ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಆ ಪ್ರಾಬ್ಲಮ್ ಬರಲ್ಲ. ಪ್ಲಸ್ ಈ ಗಾಡಿಯಲ್ಲಿ ಗ್ರಿಪ್ ಎಲ್ಲ ಸಖತ್ತಾಗಿದೆ, ನಿಮ್ಗೆ ಲೆಫ್ಟ್ ಹ್ಯಾಂಡ್ ಕೆಲಸನೇ ಇರಲ್ಲ. ನಮ್ಗೆ ರೈಟ್ ಸೈಡ್ ಅಲ್ಲೇ ನಮ್ಗೆ ಗೇರ್ ಶಿಫ್ಟಿಂಗ್ ಬರ್ತದೆ, ಎಕ್ಸಲೇಟರ್ ರೈಟ್ ಅಲ್ಲಿ ಇರ್ತದೆ, ಎಲ್ಲ ರೈಟ್ ಸೈಡ್ ಅಲ್ಲೇ ಬರುತ್ತೆ. ಇದರಲ್ಲಿ ನಮ್ಗೆ 5 ತರ ಪವರ್ ಮೋಡ್ಸ್ ಬರುತ್ತೆ. ಪಾರ್ಕಿಂಗ್ ಅಸಿಸ್ಟ್ ಅಂದ್ರೆ ನಿಮ್ಗೆ 5 ಕಿಲೋಮೀಟರ್ ಮೇಲೆ ಗಾಡಿ ಹೋಗಲ್ಲ, ಸ್ಲೋ ಹೋಗುತ್ತೆ. ನ್ಯೂಟ್ರಲ್, ನಾರ್ಮಲ್ ಗಾಡಿ ನ್ಯೂಟ್ರಲ್ ಇರ್ತದೆ. ಟೈಮ್ ಬಂದ್ಬಿಟ್ಟು ಎಕೋ ಮೋಡ್ ನಿಮ್ಗೆ ಗಾಡಿ ಮೈಲೇಜ್ ಬಂದ್ಬಿಟ್ಟು ಆವರೇಜ್ 185 ಇಂದ 190 ಬರುತ್ತೆ. ಗಾಡಿ ಸ್ಪೀಡ್ 40 ಇರ್ತದೆ. ಡ್ರೈವ್ ಮೋಡ್ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ, 160 ವರೆಗೂ ಬಂದ್ಬಿಡುತ್ತೆ. ಪವರ್ ಮೋಡ್ ಅಲ್ಲಿ ಗಾಡಿ ಸ್ಪೀಡ್ ಜಾಸ್ತಿ ಆಗುತ್ತೆ, ಮೈಲೇಜ್ ಕಮ್ಮಿ ಆಗುತ್ತೆ. ನಾರ್ಮಲ್ ಆಗಿ ಎಲ್ಲಾ ಗಾಡಿಯಲ್ಲೂ ಅದೇ ತರ ಇರ್ತದೆ. ಸ್ಪೀಡ್ ಜಾಸ್ತಿ ಆದಷ್ಟು ಮೈಲೇಜ್ ಕಮ್ಮಿ ಬರ್ತದೆ. ಬಟ್ ಈ ಗಾಡಿಯಲ್ಲಿ ಎಕನಾಮಿ ಮೋಡ್ ಅಲ್ಲಿ 180 ಪ್ಲಸ್ ಬರುತ್ತೆ. ಯಾವ್ದು ಮಾರ್ಕೆಟ್ ಅಲ್ಲಿ ಯಾವ ಗಾಡಿಯಲ್ಲಿ ಇಷ್ಟು ಮೈಲೇಜ್ ಬರಲ್ಲ. ಮತ್ತೆ ರೈಟ್ ಸೈಡ್ ನಮ್ಗೆ ಫ್ರಂಟ್ ಗೇರ್, ರೇರ್ ಗೇರ್ ಅಂತ ಆಪ್ಷನ್ ಬರುತ್ತೆ, ಗಾಡಿ ಮುಂದೆ ಹಿಂದೆ ಹೋಗೋದಕ್ಕೆ. ಮತ್ತೆ ಸೆಕೆಂಡ್ ಒನ್ ಇದು ಪಾರ್ಕಿಂಗ್ ಲೈಟ್ ಆಫ್ ಆನ್ ಬರುತ್ತೆ. ಮತ್ತೆ ನಾವು ಲೆಫ್ಟ್ ಸೈಡ್ ಬಂದ್ರೆ IBM ಲೋ ಬೀಮ್ ಆಪ್ಷನ್ ಬರುತ್ತೆ, ಇಂಡಿಕೇಟರ್ಸ್ ಬರುತ್ತೆ, ಮತ್ತೆ ಆರನ್ ಬರ್ತದೆ. ಇಷ್ಟು ನಮ್ಮ ಹ್ಯಾಂಡಲ್ ಅಲ್ಲಿ ಬರುತ್ತೆ. ಮತ್ತೆ ಲೆಫ್ಟ್ ಸೈಡ್ ನಮ್ಗೆ ಏನ್ ಸಿಗುತ್ತೆ ಅಂತ ನೋಡಿದ್ರೆ 12 ವೋಲ್ಟ್ಸ್ ಚಾರ್ಜಿಂಗ್ ಔಟ್ಪುಟ್ ಬರುತ್ತೆ. ಮತ್ತೆ ಇದು ವೈಪರ್ದು, ಇದು ಹಜಾರ್ಡ್ ಲೈಟ್, 4 ಇಂಡಿಕೇಟರ್ಸ್ ಅಂತೀವಲ್ಲ ಇದು. ಮತ್ತೆ ಇದು ವೈಪರ್ ನೋಡ್ಬೋದು. ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಬರ್ತದೆ. ಇದೆಲ್ಲ ನಾವು ಡಾಕ್ಯುಮೆಂಟ್ಸ್ ಮತ್ತೆ ಪೊಲ್ಯೂಷನ್ ಎಲ್ಲ ನಮ್ ಡಾಕ್ಯುಮೆಂಟ್ಸ್ ಏನ್ ಬೇಕೋ ಅದೆಲ್ಲ ಇಟ್ಕೊಬಹುದು. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ನಾರ್ಮಲ್ ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೋಬಹುದು, ಇಲ್ಲಿ ಫೋನ್ ಗೀನ ಇಟ್ಕೋಬಹುದು ಊಟಕ್ಕೆ ಹೋದಾಗ, ಯಾಕಂದ್ರೆ ಫೋನ್ ಇಲ್ಲೇ ಇಟ್ಬಿಟ್ಟು ಹೋಗಕ್ಕಾಗಲ್ಲ. ಮತ್ತೆ ಫೋನ್ ಮೌಂಟ್ ಅಂತ ಕೊಡ್ತಾರೆ, ಸೊ ನಿಮ್ಗೆ ಆರಾಮಾಗಿ ಮ್ಯಾಪ್ ನೋಡ್ಕೊಳಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಇಲ್ಲೊಂದು ಮೌಂಟು ಎಲ್ಲ ಹಾಕೊಂಡು ನಮ್ಗೆ ಪ್ರಾಪರ್ ಆಗಿ ಓಡ್ಸಕ್ಕಾಗಲ್ಲ. ಸೊ ಫೋನ್ ಮೌಂಟ್ ಇಟ್ಕೊಂಡ್ರೆ ನೋಡಿ ಆರಾಮಾಗಿ ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಮತ್ತೆ ಡಿಸ್ಪ್ಲೇ ಏನೇನು ಬರುತ್ತೆ ಅಂದ್ರೆ ನೋಡಿ, ಇದು ಪಾರ್ಕಿಂಗ್ ಲೈಟ್. ನಾವು ಹ್ಯಾಂಡ್ ಬ್ರೇಕ್ ಹಾಕಿದಾಗ ಪಾರ್ಕಿಂಗ್ ಲೈಟ್ ಬರುತ್ತೆ. ಮತ್ತೆ 4 ಇಂಡಿಕೇಟರ್ಸ್ ಮತ್ತೆ ನಾರ್ಮಲ್ ಇಂಡಿಕೇಟರ್ಸ್ ಲೈಟ್. ಇದು ರಿವರ್ಸ್ ಲೈಟ್ ಆನ್ ಮಾಡಿದಾಗ ನೋಡಿ, ಇವಾಗ ಆಫ್ ಮಾಡ್ತೀನಿ, ಹೋಯ್ತು, ಫ್ರಂಟ್ ಬಂತು. ರಿವರ್ಸ್ ಆನ್ ಮಾಡಿದಾಗ ರಿವರ್ಸ್ ಬರ್ತದೆ. ಸೊ ನೀವು ಗಾಡಿ ಎಲ್ಲಿ ಮೂವ್ ಆಗ್ತದೆ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ. ಮತ್ತೆ IBM ಲೋ ಬೀಮ್ ಇಂಡಿಕೇಟರ್. ಮತ್ತೆ ಇಲ್ಲಿ ನೋಡ್ಬೋದು IBM ಲೈಟ್ ಬರುತ್ತೆ, ನ್ಯೂಟ್ರಲ್ ಲೈಟ್. ಇದು IBM, ಇದು ನಾರ್ಮಲ್ ಲೈಟ್ ಆನ್ ಆಗಿದೆ ಅಂತ, ಇದು IBM ಅಂತ. ಮತ್ತೆ ಇದು ಮಾಲ್ ಫಂಕ್ಷನ್ ಲೈಟ್, ಏನೋ ಪ್ರಾಬ್ಲಮ್ ಬಂದಿದೆ ನಿಮ್ಗೆ ತೋರಿಸುತ್ತೆ. ಸೊ ನೀವು ಇಮಿಡಿಯೇಟ್ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಸ್ಕೊಬಹುದು. ಮತ್ತೆ ನಮಗೆ ಲೆಫ್ಟ್ ಸೈಡ್ ಬ್ಯಾಟ್ರಿದು ಟೆಂಪರೇಚರ್ ತೋರಿಸುತ್ತೆ, ಏನ್ ಟೆಂಪರೇಚರ್ ಇದೆ ಅಂತ. ರೈಟ್ ಸೈಡ್ ನಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಗಾಡಿ ಪರ್ಸೆಂಟೇಜ್ ಏನಿದೆ ಅಂತ. ಮತ್ತೆ ಟೈಮ್ ಇರುತ್ತೆ, ಕಿಲೋಮೀಟರ್, ಟ್ರಿಪ್ 1 ಟ್ರಿಪ್ 2 ಟ್ರಿಪ್ 3 ಏನಾಗಿದೆ ನೋಡ್ಬೋದು. ಮತ್ತೆ ಮೇನ್ ಓಡೋಮೀಟರ್, ಮತ್ತೆ ಇಲ್ಲಿ ಸೆಂಟ್ರಲ್ ದೊಡ್ಡದಾಗಿ ಗಾಡಿ ಸ್ಪೀಡ್ ಏನು ಓಡ್ತಿದೆ ಅಂತ ನಮಗೆ ತೋರಿಸುತ್ತೆ. ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ರೇಂಜ್ ತೋರಿಸಿದೆ ನೋಡಿ, 99% ಇದೆ ರೇಂಜ್, 158 ಕಿಲೋಮೀಟರ್ಸ್ ಹೋಗ್ಬೋದು. ಎಕನಾಮಿಯಲ್ಲಿ 158 ತೋರಿಸ್ತದೆ. ಈಗ ನಾನು ಗೇರ್ ಚೇಂಜ್ ಮಾಡ್ತೀನಿ, ಡ್ರೈವ್ ಮೋಡ್ಗೆ 153 ಹೋಯ್ತು. ಮತ್ತೆ ನಾನು ಪವರ್ ಮೋಡ್ಗೆ ಹೋಗ್ತೀನಿ, 148 ಆಯ್ತು. ಸೊ ನಾವು ಮೋಡ್ಸ್ ಚೇಂಜ್ ಮಾಡಿದಷ್ಟು ರೇಂಜ್ ಚೇಂಜ್ ಆಗುತ್ತೆ. ನೋಡ್ಬೋದು ನಮ್ಮ ಸೀಟ್ ಕೆಳಗಡೆ ಸ್ಟೆಪ್ನಿ ಕೊಟ್ಟಿರ್ತಾರೆ. ಸೊ ಸ್ಟೆಪ್ನಿನ ಹಿಂದ್ಗಡೆ ಮತ್ತೆ ಪ್ಯಾಸೆಂಜರ್ ಹತ್ರ ಒಂದೊಂದು ಗಾಡಿಲಿ ಇರ್ತದೆ. ಈ ಗಾಡಿಯಲ್ಲಿ ಆರಾಮಾಗಿ ನಿಮ್ಗೆ ಸೀಟ್ ಕೆಳಗಡೆ, ಸೊ ಎಲ್ಲೂ ಡಿಸ್ಟರ್ಬೆನ್ಸ್ ಇರಲ್ಲ. ಪ್ಲಸ್ ಬಿಚ್ಚೋದಕ್ಕೆ ಹಾಕೋದಕ್ಕೆ ಆರಾಮ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಗೆ ವಾಟರ್ ಬಾಟ್ಲ್ ಇಟ್ಕೊಳಕ್ ಬರುತ್ತೆ. ಈ ಬೆಂಗಳೂರು ಸಿಟಿ ಅಲ್ಲಿ ಗೊತ್ತಲ್ಲ, ಸುಸ್ತಾಗುತ್ತೆ ಈ ಬಿಸಿಲಾಗ, ವಾಟರ್ ಬಾಟ್ಲ್ ಇಟ್ಕೊಂಡು ಆರಾಮಾಗಿ ನೀರು ಕುಡ್ಕೊಬಹುದು. ಮತ್ತೆ ನೆಕ್ಸ್ಟ್ ಬರೋದಾದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು, ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆರಾಮಾಗಿ ನೀವು ಹಂಸಿಗೆ ಏನು ಟಚ್ ಆಗಲ್ಲ. ಮತ್ತೆ ಕೆಳಗಡೆಯಿಂದ ನೀವು ಬ್ಯಾಟ್ರಿ ನೀರು ಹೋಗ್ಬಿಡುತ್ತೆ ಬ್ರೋ, ಅದು ಇದು ಅನ್ಕೊಬಹುದು. ಯಾವ್ದೇ ಕಾರಣಕ್ಕೂ ಹೋಗಲ್ಲ, ಇದು ವಾಟರ್ ಪ್ರೂಫ್ ಇದೆ. ಮಳೆ ನಿಂತಿರೋ ನೀರಲ್ಲಿ ಹೋದ್ರೂ ನಿಮ್ಗೆ ಯಾವ್ದೇ ಕಾರಣಕ್ಕೂ ಬ್ಯಾಟ್ರಿ ನೀರು ಎಂಟ್ರಿ ಆಗಲ್ಲ. ಮತ್ತೆ ನೆಕ್ಸ್ಟ್ ಚಾರ್ಜಿಂಗ್ ಪೋರ್ಟ್ ಎಲ್ಲಿ ಬರುತ್ತೆ ಅಂದ್ರೆ ನೋಡ್ಬೋದು, ಇಲ್ಲಿ ಬರುತ್ತೆ ಸೀಟ್ ಕೆಳಗಡೆ ನೋಡಿ, ಇಲ್ಲಿ ಲಾಕ್ ಬರ್ತದೆ. ಲಾಕ್ ಓಪನ್ ಮಾಡಿದ್ರೆ ಆರಾಮಾಗಿ ಇಲ್ಲಿ ಚಾರ್ಜಿಂಗ್ ಹಾಕೊಬಹುದು.
ಫಾಸ್ಟ್ ಚಾರ್ಜಿಂಗ್ ಸಮೇತ ಇರ್ತದೆ. ಮತ್ತೆ ಪ್ಯಾಸೆಂಜರ್ ಬಂದಾಗ ಅವ್ರು ಕಾರ್ಗಿಲ್ ಟಚ್ ಆಗ್ದಂಗೆ ಲಾಕ್ ಮಾಡ್ಕೊಬಹುದು. ಸೊ ದಟ್ ನಮ್ ಬೇರೆ ಗಾಡಿಗಳೆಲ್ಲ ಆಚೆ ಇರ್ತದೆ, ನಿಮ್ಗೆ ನೀರು ಹೋಗೋ ಸಾಧ್ಯತೆ ಇರ್ತದೆ. ಇಲ್ಲಿ ನೀರೇ ಬರಲ್ಲ, ಮತ್ತೆ ಎಲ್ಲಿ ಹೋಗುತ್ತೆ ಅಂದ್ರೆ ಆರಾಮಾಗಿರ್ತದೆ. ಮತ್ತೆ ಈ ಗಾಡಿಯಲ್ಲಿ ನಿಮ್ಗೆ 10 kW ಮೋಟರ್ ಬರ್ತದೆ. ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲೆಲ್ಲ 6 kW 7 kW ಅಷ್ಟೇ ಬರೋದು. ಈ ಗಾಡಿಯಲ್ಲಿ 10 kW ಅಂದ್ರೆ ನಿಮ್ಗೆ ಪವರ್ ಜಾಸ್ತಿ ಸಿಗ್ತದೆ. ಮತ್ತೆ ಇದು ಬಂದ್ಬಿಟ್ಟು 60 kV. ಬೇರೆ ಗಾಡಿಗಳೆಲ್ಲ 20, 25, 30 ಅಷ್ಟೇ ಬರೋದು. ಇದು 60 kV ಗಾಡಿ. ಇದು ವಿದ್ಯುತ್ ಕೊಡ್ತಾರೆ ಈ ಪ್ಲಾನ್ಸ್ ಇಂದ. ನಿಮ್ ಗಾಡಿ ಪ್ರೈಸ್ ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ. ಪ್ಲಸ್ ನೀವು ದುಡಿಮೆ ಚೆನ್ನಾಗಿ ದುಡಿಬಹುದು, ಆರಾಮಾಗಿ ಇರ್ಬೋದು. ಇಲ್ಲಿ ಖುಷಿ ವಿಚಾರ ಏನಪ್ಪಾ ಅಂದ್ರೆ ನೀವು ಕೊಡ್ತಾರ 60% ಗಾಡಿಗೆ ಹೋಗುತ್ತೆ, 40% ಏನಿದೆಯೋ ಅದು ಕಂಪ್ನಿ ನೋಡ್ಕೊಂತಾರೆ. ಮತ್ತೆ ನೀವು ವಿದ್ಯುತ್ ಜೊತೆ ಜಾಯ್ನ್ ಆಗೋದ್ರಿಂದ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ಕಿಲೋಮೀಟರ್ಸ್ ಓದಿದಾದ್ಮೇಲೆ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಅಂತಂದ್ರೆ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್. ₹1 ಕಟ್ಟಂಗಿಲ್ಲ, ಬ್ರ್ಯಾಂಡೆಡ್ ಹೊಸ ಬ್ಯಾಟ್ರಿ ಕೊಡ್ತಾರೆ. ಮತ್ತೇನ ತಡ, ನಿಮ್ ಕನಸು ನನ್ಸ್ ಮಾಡ್ಕೊಳ್ಳಿ, ವಿದ್ಯುತ್ ಜೊತೆ ಜಾಯ್ನ್ ಆಗಿ ಎಲೆಕ್ಟ್ರಿಕ್ ಗಾಡಿನ ಮನೆಗೆ ತಗೊಂಡೋಗಿ. ಇದಕ್ಕ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಐವತ್ತು ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ನಿಮ್ಗೆ ಇಷ್ಟ ಆಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಂತ ಮರೆಯಕೋಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಸೋ ನಿಮ್ಗೆ ಅಪ್ಡೇಟ್ ಸಿಗಿ ಅಂತ. ನಾನು ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಶ್ರೀರಾಮ್, ಜೈ ಅಂತ.